ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದೇ ತಿಂಗಳು ಕಲ್ಕತ್ತಾದಲ್ಲಿ 13 ಮತ್ತು 14ರಂದು 2 ದಿನಗಳ ಕಾಲ ನಡೀತಾ ಇದೆ. ಈ ಒಂದು ಸಮ್ಮೇಳನಕ್ಕೆ ವಿವಿಧ ರಾಜ್ಯಗಳಿಂದ ಸುಮಾರು 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಮುಖ್ಯವಾಗಿ ವಿದ್ಯುತ್ ವಲಯದಲ್ಲಾಗ್ತಕ್ಕಂಥ ಖಾಸಗೀಕರಣ ಹಾಗೂ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಕೇಂದ್ರ ಬಿಜೆಪಿ ಸರ್ಕಾರ ಜಾರಿ ಮಾಡಕ್ಕೆ ಹೊರಟಿದೆ. ಇದನ್ನ ವಿರೋಧಿಸಿಬಿಟ್ಟು ಈ ಸಮ್ಮೇಳನ ಚರ್ಚೆ ಮಾಡ್ತಾ ಇದೆ, ಗೊತ್ತುವಳಿಗಳನ್ನ ಮಂಡಿಸ್ತಾ ಇದೆ. ದೇಶದಲ್ಲಿ ಏನು ಈಗಾಗಲೇ ವಿದ್ಯುತ್ ಗುತ್ತಿಗೆ ನೌಕರರಿದ್ದಾರೆ ಅಥವಾ ವಿದ್ಯುತ್ ಕಾಯಂ ನೌಕರರಿದ್ದಾರೆ, ಅವರು ವಿದ್ಯುತ್ ಖಾಸಗೀಕರಣದ ನೀತಿಗಳ ಪರಿಣಾಮವಾಗಿ ಇವತ್ತು ಗಂಭೀರವಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವತ್ತು ಈ ಗುತ್ತಿಗೆ ನೌಕರರಾಗಿರ್ಬೋದು, ಅವರು ಅತ್ಯಂತ ಶೋಷಣೀಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕನಿಷ್ಠ ವೇತನ ಸಿಗ್ತಾ ಇಲ್ಲ, ಕಾನೂನುಬದ್ಧ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆ ಕಾರ್ಮಿಕರ ಸೇವೆಯನ್ನ ಕಾಯಿ ಮಾಡಬೇಕು ಅಂತೇಳಿ ಈ ಸಮ್ಮೇಳನದಲ್ಲಿ ಆಗ್ರಹ ಪಡಿಸಲಾಗ್ತಾ ಇದೆ. ಇವತ್ತು ವಿದ್ಯುತ್ ಉತ್ಪಾದನೆ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡೂ ಖಾಸಗೀಕರಣ ಆದ್ರೆ ನೌಕರರು ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಭೀತಿಯಲ್ಲಿ ಇದ್ದಾರೆ. ಸೊ ಆದ್ರಿಂದ ಇದನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಇದು ಸಂಪೂರ್ಣ ಖಾಸಗೀಕರಣದ ನೀಲನಕ್ಷೆ ಆಗಿದೆ. ಇದು ಗ್ರಾಹಕರಿಗೂ ಮತ್ತು ನೌಕರರಿಗೆ ಮಾರಕವಾಗಿರ್ತಕ್ಕಂಥದ್ದು. ಇದನ್ನ ಕೂಡಲೇ ವಾಪಸ್ ತಗೊಳ್ಬೇಕು ಅಂತೇಳಿ, ವಿದ್ಯುತ್ ಪ್ರತಿಯೊಬ್ಬರಿಗೂ ಸಿಗಬೇಕು, ಅತಿ ಕಡಿಮೆ ರೇಟ್ ಅಲ್ಲಿ ವಿದ್ಯುತ್ ಅಂತಕ್ಕಂಥದ್ದು ನಮ್ಮ ನಾಗರಿಕತೆಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅವಶ್ಯಕ ವಸ್ತು. ಅದು ಇವತ್ತು ವ್ಯಾಪಾರ ಅದನ್ನ ಮಾಡಬಾರ್ದು, ವ್ಯಾಪಾರೀಕರಣ ಮಾಡಬಾರ್ದು, ಖಾಸಗೀಕರಣ ಮಾಡಬಾರ್ದು. ಜನಗಳ ಸಾರ್ವಜನಿಕಕ್ಕೋಸ್ಕರ ಒಂದು ಲಾಭನ ಇಲ್ಲದೆ ಪ್ರತಿಯೊಬ್ಬರಿಗೂ ಸೌಲಭ್ಯ ಕಲಿಸುವ ನಿಟ್ಟಿನಲ್ಲಿ ಸರ್ಕಾರ ಕಲ್ಪಿಸಿಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ಎಲ್ಲ ವಿಷಯಗಳ ಕುರಿತು ಈ ಸಮ್ಮೇಳನ ಮುಖ್ಯವಾಗಿ ಚರ್ಚೆ ಮಾಡುತ್ತೆ. ಮುಖ್ಯವಾಗಿ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಕಮಲ್ ಸಪನ್ ಘೋಷ್ ಅವರು ಬರ್ತಾ ಇದ್ದಾರೆ. ಅವರು ಎಐಟಿಯುಸಿಯ ಉಪಾಧ್ಯಕ್ಷರು, ಹಿರಿಯ ಕಾರ್ಮಿಕ ಮುಖಂಡರು. ಹಾಗೇನೆ ಮುಖ್ಯ ಭಾಷಣಕಾರರಾಗಿ ಈ ಒಂದು ಸಮ್ಮೇಳನಕ್ಕೆ ಕಮಲ್ ಶಂಕರ್ ದಾಸ್ ಗುಪ್ತಾ ಅವರು ಬರ್ತಾ ಇದ್ದಾರೆ. ಅವರು ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿಗಳು. ಅಧ್ಯಕ್ಷತೆಯನ್ನ ಕಮಲ್ ಕೆ ಸೋಮಶೇಖರ್ ಎಐಪಿಎಫ್ ಅಧ್ಯಕ್ಷರು ಅವರು ವಹಿಸಿಕೊಳ್ತಾ ಇದ್ದಾರೆ. ಹಾಗೆ ಭಾಷಣಕಾರರಾಗಿ ಎಐಪಿಎಫ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಮಲ್ ಸಮರ್ ಸಿಂಗ್ ಅವರು ಉಪಸ್ಥಿತಿ ಇರ್ತಾರೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.